ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ಧರಿ ಅತ್ತ ಹುಲಿ ಎಂಬಂತಾಗಿದೆ ಈಗಾಗಲೇ ಶಾಸಕರ ಪರಿಸ್ಥಿತಿ. ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಡೆ ಪ್ರಭಾತ ಇದ್ರೆ ಮತ್ತೊಂದು ಕಡೆ ಹುಲಿ ಎಂಬಂತಾಗಿದೆ ಶಾಸಕರ ಪರಿಸ್ಥಿತಿ. ಅಡ್ಡ ಕತ್ತರಿಯಲ್ಲಿ ಸಿಲುಕಿದ್ದಾರೆ ಕ್ರಾಸ್ ವೋಟಿಂಗ್ ಶೂರರು. ಅನಿವಾರ್ಯತೆಗೋ ಅಥವಾ ಆಮಿಷಕ್ಕೋ ಅಡ್ಡ ಮತವನ್ನ ಹಾಕಿದ್ದಾರೆ. ಆದ್ರೀಗ ಅವ್ರಿಗೆಲ್ಲ ಈಗ ಟೆನ್ಷನ್ ಶುರುವಾಗಿದೆ. ಶಾಸಕರ ಮೇಲೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಸತ್ಯಶೋಧನಾ ಸಮಿತಿ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇದೆ. ಶಾಸಕರ ಹೆಜ್ಜೆಯನ್ನ ಗಮನಿಸ್ತಾ ಇದೆ. ಹೆಚ್ಚು ಅನುದಾನವೂ ಕಷ್ಟ, ಉದ್ಯಮವನ್ನ ಆರಂಭಿಸಿದ್ರು ಕಷ್ಟ, ವಾಹನ ಭೂಮಿ ಏನೇನು ಖರೀದಿ ಮಾಡಿದ್ರು ಕೂಡ ಶಾಸಕರಿಗೆ ಇದೀಗ ಕಷ್ಟ ಎದುರಾಗ್ತಾ ಇದೆ. ಅಡ್ಡ ಮತದ ಪರಿಣಾಮವೇ ಈ ಬೆಳವಣಿಗೆ ಅಂತಾರೆ. ಯಾವುದೇ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕರೂ ಕೂಡ ಕಷ್ಟವೇ ಆಗುತ್ತೆ ಈ ಶಾಸಕರಿಗೆ. ಏನೇ ಅನುಕೂಲ ಆದ್ರೂ ಕೂಡ ಅಡ್ಡ ಮತದಾರರು ಹೈಕಮಾಂಡ್ ನಾಯಕರಿಗೆ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಹಗಲಿರುಳು ಟೆನ್ಷನ್ನಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ ಈಗಾಗಲೇ ಶುರುವಾಗಿದೆ. ಇತ್ತೀಚೆಗೆ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಅದರಲ್ಲೂ ಕೆಲ ನಾಯಕರು ಅಡ್ಡ ಮತದಾನವನ್ನ ಮಾಡಿರುತ್ತಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯಿಂದ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇನ್ನು ಬಿಜೆಪಿ ನಾಯಕರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ನಿಂದ ಕುದುರೆ ವ್ಯಾಪಾರವನ್ನ ಮಾಡಲಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಇದೀಗ ಸತ್ಯ ರಚನೆಯನ್ನ ಏನ್ ಮಾಡಿದ್ದಾರೆ, ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿದ್ದಾರಲ್ಲ, ಅದರಲ್ಲಿ ಕೆಲವೊಂದಷ್ಟು ನಾಯಕರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ಕೆಲ ಶಾಸಕರಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ. ಮುಂದೇನ್ ಮಾಡ್ಬೋದು? ಖಂಡಿತವಾಗೂ ತೇಜಸ್ವಿನಿ, ಏನಂದ್ರೆ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅಡ್ಡ ಮತದಾನ ಯಾರು ಮಾಡಿದಾರೋ ಅವ್ರಿಗೆ ದೊಡ್ಡ ಮಟ್ಟದ ಟೆನ್ಷನ್ ಇದೀಗ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಸತ್ಯ ಶೋಧನಾ ಸಮಿತಿ ಒಂದು ವರದಿಯನ್ನ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದೆ. ಯಾರ್ಯಾರು ಸಸ್ಪೆಕ್ಟೆಡ್ ಶಾಸಕರಿದ್ದಾರೆ ಅಂತವ್ರ ಹೆಸರನ್ನು ಸಹ ಉಲ್ಲೇಖ ಮಾಡಿ ಆಂತರಿಕ ವರದಿಯನ್ನ ಕೊಟ್ಟಿರ್ತಕ್ಕಂಥ. ಹೀಗಾಗಿ ಯಾರ ಹೆಸರನ್ನು ಸಹ ಬಹಿರಂಗವಾಗಿಲ್ಲ. ಆದ್ರೂ ಸಹ ಏನ್ ಅಡ್ಡ ಮತದಾನ ಮಾಡಿದ್ದಾರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಯ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಪಕ್ಷ ಕಾಂಗ್ರೆಸ್ ಜೊತೆಗೆ ತಮ್ಮ ಸಂಬಂಧವನ್ನ ವೃದ್ಧಿಸಿಕೊಂಡ್ರೆ, ಜೊತೆಗೆ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅನುದಾನದ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಹೊಸ ವಸ್ತುಗಳನ್ನ ಖರೀದಿ ಮಾಡಿದ್ರು ಸಹ ಅವ್ರ ಮೇಲೆ ಬಹುತೇಕ ಡೌಟ್ ಪಡತಕ್ಕಂಥದ್ದು ಸಾಮಾನ್ಯವಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಸ್ಪೆಕ್ಟೆಡ್ ಅಂತ ಏನ್ ಶಾಸಕ ಕಳ್ಸ್ಕೊಂಡ್ರೆ ಅವರ ಚಲನವಲನಗಳ ಮೇಲೆ ಈಗ ಸತ್ಯಶೋಧನಾ ಸಮಿತಿ ಸಹ ಕಣ್ಣಿಟ್ಟಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಸಹ ಒಂದು ಕಣ್ಣನ್ನ ಇಟ್ಟಿರ್ತಕ್ಕಂಥದ್ದು. ಯಾರು ಅಂತಹ ಕೆಲಸವನ್ನು ಮಾಡಿದ್ದಾರೆ ಅವರ ಒಂದು ಬೆಳವಣಿಗೆಯನ್ನ ಗಮನಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅಡ್ಡ ಮತದಾನ ಮಾಡಿದ್ದಾರೆ ಅಂದ್ರೆ ಕ್ಷೇತ್ರಕ್ಕೆ ಅನುದಾನ ಆಗಿರ್ಬೋದು ಅಥವಾ ಹಣದ ಆಮಿಷಕ್ಕೆ ಒಳಗಾಗಿ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಹೀಗಾಗಿ ಆ ಹಣವನ್ನು ಯಾವ ರೀತಿ ಖರ್ಚು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಒಂದು ಕಣ್ಣನ್ನ ಸತ್ಯಶೋಧನಾ ಸಮಿತಿ ಇಟ್ಟಿರ್ತಕ್ಕಂಥ. ಈ ಎಲ್ಲಾ ಬೆಳವಣಿಗೆಗಳಿಂದ ಏನ್ ಅಡ್ಡ ಮತದಾನ ಮಾಡಿದ್ದಾರೆ ಶಾಸಕರು ಅವ್ರಿಗೆಲ್ಲೋ ಒಂದ್ ಕಡೆ ಭಯ ದೊಡ್ಡ ಮಟ್ಟದಲ್ಲಿ ಕಾಡಲು ಆರಂಭಿಸಿದೆ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಕಡೆಗೂ ಹೋಗೋದಾಗ್ತದೆ, ಈ ಕಡೆ ಬಿಜೆಪಿ ಇರೋಕ್ಕಾಗದೆ ಒಂಥರ ಸಂಕಷ್ಟದ ಸ್ಥಿತಿಯಲ್ಲಿ ಆ ಶಾಸಕರು ಇದ್ದಾರೆ. ಕಾಂಗ್ರೆಸ್ಗೆ ಹೋಗೋಣ ಅಂದ್ರೆ ಕಾಂಗ್ರೆಸ್ ನಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಕೆಲವರು ಅವರ ಆಗಮನಕ್ಕೆ. ಇತ್ತ ಬಿಜೆಪಿ ಏನಂದ್ರೆ ಬಿಜೆಪಿಯಲ್ಲೂ ಸಹ ಸರಿಯಾದ ಪರಿಸ್ಥಿತಿ ಅವ್ರಿಗೆ ಇಲ್ಲ ಅನ್ನೋದು ಈ ಒಂದು ಅಂಶದಿಂದ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇರ್ತಕ್ಕಂಥ. ಹೀಗಾಗಿ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರಿಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಸಂಕಷ್ಟ ಮುಂದಿನ ದಿನಗಳಲ್ಲಿ ಎದುರಾಗುತ್ತೆ ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.